ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಟಿ ಹಾಗೆಯೇ CTET ಎಕ್ಸಾಮ್ ಮುಗಿದ್ಮೇಲೆ ತುಂಬ ಜನ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ತೊಗೊಳ್ಬೇಕು ಅಂತಂದರೆ ಶಿಕ್ಷಕನೇ ಆಗಬೇಕು ಅಥವಾ ಉಪನ್ಯಾಸಕರೇ ಆಗಬೇಕು, ಪೊಲೀಸೇ ಆಗಬೇಕು ಅಂತ. ಸೊ ಒಂದಷ್ಟು ಜನ ಟೀಚರ್ಸ್ ಆಸ್ಪಿರೆಂಟ್ಸ್ ಏನಿದ್ದಾರೆ, ಇವಾಗ ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆಗಳನ್ನ ನೋಡಿ ಎಷ್ಟೋ ಜನ ಡಿಪ್ರೆಷನ್ನಲ್ಲಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿ ಸಂದರ್ಭವನ್ನು ಕ್ರಿಯೇಟ್ ಮಾಡಿದೆ ನಮ್ಮ ಸರ್ಕಾರ. ಸೊ ನೆಕ್ಸ್ಟು ಏನು ಮಾಡಬೇಕು, ಏನು ಓದಬೇಕು, CET ಕಾಲ್ ಮಾಡ್ತಾರಾ, ಅದಕ್ಕಿಂತ ಮುಂಚೆ TET ಕಾಲ್ ಮಾಡ್ತಾರಾ. ಸೊ TETನ ಕ್ಲಿಯರ್ ಮಾಡ್ಕೊಂಡಿರೋರು CETಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. TET ಕ್ಲಿಯರ್ ಆಗದೆ ಇರೋರು ಇನ್ನೊಮ್ಮೆ TET ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಇವಾಗ ಗೊಂದಲದಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲ ಟೀಚರ್ಸ್ ಆಸ್ಪಿರೆಂಟ್ಸ್ TET ಮಾಡ್ತಾರೆ, CET ಮಾಡ್ತಾರಾ ಅಂತ. ಅವರು ಏನು ಬೇಕಾದರೂ ಮಾಡಲಿ, CETನಾದರೂ ಮಾಡಲಿ ಅಥವಾ TETನಾದರೂ ಮಾಡಲಿ, ನಮ್ಮ ಒಂದು ಪ್ರಿಪ್ರೇಷನ್ ಹೇಗಿರಬೇಕು, ನಾವು ಟೀಚರ್ ಆಗಬೇಕು ಅಂದರೆ, ಒಬ್ಬ ಶಿಕ್ಷಕರಾಗಬೇಕು ಅಂದರೆ, ಆ ಒಂದು ಕೆಲಸವನ್ನು ತೊಗೊಳ್ಬೇಕು ಅಂದರೆ ಏನನ್ನೆಲ್ಲ ಮಾಡಬೇಕು, ಹೇಗೆ ಓದಬೇಕು, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನಾವು ಮುಂಚೆ ಮಾಡಿರ್ತಕ್ಕಂತಹ ಮಿಸ್ಟೇಕ್ಸ್ ಏನು, ಅದು ರಿಪೀಟ್ ಆದರೆ ಏನಾಗುತ್ತೆ, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾವು ಮೊದಲಿಗೆ CET ಆಗಿರ್ಬೋದು ಅಥವಾ TET ಆಗಿರ್ಬೋದು ಅಥವಾ CTET ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಎಕ್ಸಾಮ್ನ ಬಗ್ಗೆ ಕೂಲಂಕುಷವಾಗಿ ನಾವು ಡೀಟೇಲ್ನ ಕಲೆಕ್ಟ್ ಮಾಡ್ತೀವಲ್ವ. ಸೊ ಸಿಲೆಬಸ್ನ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನಮಗೆ CET ಅಂತ ಬಂದಾಗ, CET ಅಂತ ಅಂದರೆ GPSTR ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆಯೇ PSTR ಆಗಿರ್ಬೋದು. ಸೊ 3 ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೇಪರ್ಸ್ ಇರುತ್ತೆ, ನಾವು ಎಷ್ಟು ಪೇಪರ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಏನೇನಿರುತ್ತೆ, ಸೊ ಅದೆಲ್ಲವನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನಾವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀವಿ, ನಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಅಂತ ಅನಿಸುತ್ತೆ, ಸೊ ಆ ಒಂದು ಸಬ್ಜೆಕ್ಟಿಗೆ ನಾವು ಜಾಸ್ತಿ ಪ್ರಿಯಾರಿಟಿನ ಕೊಡಬೇಕಾಗತ್ತೆ. ಆಯಿತಾ? ಸೊ ಇದು 2ನೇ ಪಾಯಿಂಟು. ಆ್ಯಂಡ್ 3ನೇದು ಬಂದು ಡೈಲಿ ಸ್ಟಡಿ ಪ್ಲ್ಯಾನ್. ಸೊ ವರ್ಕಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ, ಅವರು ಬೆಳಗ್ಗೆ 8 ಗಂಟೆಗೆ ಶಾಲೆಗೆ ಹೋದರೆ ಬರೋದೇ 5 ಗಂಟೆ ಆಗುತ್ತೆ. ಮನೆಗೆ ಬಂದು ಅವರ ಒಂದು ಕೆಲಸಗಳನ್ನು, ಸ್ಕೂಲ್ ಕೆಲಸಗಳನ್ನ ಮುಗಿಸ್ಕೊಂಡು, ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಅವರಿಗೆ ಓದುವಂತಹ ಒಂದು ಸಮಯ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗಾಗಿ ಡೈಲಿ 3 to 5 hours ಮಿನಿಮಮ್ ಅದು ಆ್ಯಕ್ಚುಲಿ ಅವರಿಗೆ ಡೈಲಿ 3 to 5 hours ಟೈಮ್ನ ಮಾಡಿಕೊಂಡು, ಟೈಮ್ ಇಲ್ಲ ಅಂದರೂ ಟೈಮ್ನ ಮಾಡಿಕೊಂಡು ವರ್ಕಿಂಗ್ ಆಸ್ಪಿರೆಂಟ್ಸು ಓದಲೇಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಬೆಸ್ಟ್ ಬುಕ್ಸ್ ಆ್ಯಂಡ್ ನೋಟ್ಸು, ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಯಾವ ಬೆಸ್ಟ್ ಬುಕ್ಸ್ ಇದೆ. ಸೊ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಒಂದೊಂದು ಸಬ್ಜೆಕ್ಟಿಗೆ 3-4 ಆಥರ್ಗಳು ಬರೆದಿರೋಂಥ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ. ಸೊ ನೀವು ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು 3-4 ಜನ ಆಥರ್ ಬರೆದಿರೋ ಬುಕ್ಸ್ನ ನೀವು ರೆಫರ್ ಮಾಡ್ತಾಯಿದ್ರೆ ಫುಲ್ ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತೀರಾ. ಅದ್ರ ಜೊತೆಗೆ ನಿಮಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಏನು ಸಿಲೆಬಸ್ ಇದೆ, ಅದು ಏನು ಸಬ್ಜೆಕ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಕ್ಸಿಮಮ್ ಅಂದರೆ 2 ಬುಕ್ಸ್ನ ಪರ್ಚೇಸ್ ಮಾಡಿ. ಸೊ 3-4 ಬುಕ್ಸ್ ಆದರೆ ನಿಮಗೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದು ಬೆಸ್ಟ್ ಬುಕ್ಸ್ ಇದೆ ಅಥವಾ ಯಾವುದು ಬೆಸ್ಟ್ ನೋಟ್ಸ್ ಇದೆ ಅದನ್ನು ನೀವು ಹುಡುಕ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೀವಿಯಸ್, ಇದಂತೂ ತುಂಬಾ ಇಂಪಾರ್ಟೆಂಟ್. ಎವ್ರಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಹಾಗೆ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಆಬ್ವಿಯಸ್ಲಿ ಕ್ವೆಶ್ಚನ್ ಪೇಪರ್ಸು ಲಾಸ್ಟ್ 10 yearsಯಿಂದ ಆಗಿರ್ತಕ್ಕಂತಹ ಪರೀಕ್ಷೆಯ ಒಂದು ಕ್ವೆಶ್ಚನ್ ಪೇಪರ್ಸ್ನ ನೀವು ರೆಫರ್ ಮಾಡಬೇಕಾಗತ್ತೆ. ಸೊ ನೀವು ಯಾವಾಗ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಏಕಾಏಕಿ ಒಂದು ಎಕ್ಸಾಮ್ನ ಒಂದು ಸಿಲೆಬಸ್ನ ಇಟ್ಕೊಂಡ್ಬಿಟ್ಟು ಕ್ವೆಶ್ಚನ್ ಪೇಪರ್ನ ಇಟ್ಕೊಂಡ್ಬಿಟ್ಟು ಓದ್ತೀನಿ ಅಂತಂದರೆ ಆಗಲ್ಲ. ಯಾಕಂದರೆ ಒಂದು ಪ್ರಶ್ನೆನ ಒಂದು ಕೊಟ್ಟಿರ್ತೀರ, ಆ ಪ್ರಶ್ನೆಗೆ ಮಾತ್ರ ನೀವು ಆನ್ಸರ್ನ ಕಂಡ್ಕೋತೀರ. ಬಟ್ ಥಿಯರಿನ ಕಂಪ್ಲೀಟಾಗಿ ಓದಿ ಮುಗಿಸಿದ್ರೆ, ಕಂಪ್ಲೀಟಾಗಿ ಏನು ಸಿಲೆಬಸ್ ಇದೆ ಅದೆಲ್ಲನೂ ಓದಿ ಮುಗಿಸಿದಾಗ ಮಾತ್ರ ನೀವು ನೆಕ್ಸ್ಟು ಸ್ಟೆಪ್ಪು ಕ್ವೆಶ್ಚನ್ ಪೇಪರ್ಗೆ ಹೋಗಬೇಕಾಗುತ್ತೆ, ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಹೋಗಬೇಕಾಗುತ್ತೆ, ಅಥವಾ ಮಾಕ್ ಟೆಸ್ಟ್ನ ನೀವು ತೊಗೊಳ್ಬೇಕಾಗುತ್ತೆ. ಏಕಾಏಕಿ ನಾನು 10 years ಕ್ವೆಶ್ಚನ್ ಪೇಪರ್ಸ್ನೇ ಓದ್ಬಿಟ್ಟು ರೆಫರ್ ಮಾಡಿ ಎಕ್ಸಾಮ್ ಬರೀತೀನಿ ಅಂತಂದರೆ ಅದು ಆಗದೇ ಇರೋ ಮಾತು. ಯಾಕಂತಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ, ಕ್ವೆಶ್ಚನ್ ಫ್ರೇಮ್ ಮಾಡುವಂತಹ ರೀತಿ ಕೂಡ ತುಂಬಾ ಅಂದರೆ ತುಂಬ ಚೇಂಜಸ್ ಆಗಿರುತ್ತಲ್ವ. ಸೊ ತುಂಬ ಅಡ್ವಾನ್ಸ್ಡಾಗಿ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್
ಕ್ವೆಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಬೇಕು. ಅದು ಯಾವಾಗ ಮಾಡಬೇಕಂದ್ರೆ ನೀವು ಎಂಟೈರ್ ಸಿಲೆಬಸ್ನ ಕಂಪ್ಲೀಟಾಗಿ ಮುಗಿಸಿದ ಮೇಲೇ ನೀವು ಪ್ರೀವಿಯಸ್ ಪೇಪರ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ವೀಕ್ಲಿ ಒಂದ್ಸಲ ನೀವು ರಿವಿಷನ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನು ಆ ಒಂದು ವಾರ ಏನು ಓದಿದ್ದೀರಿ ಅದನ್ನು ಒಂದು ಸಂಡೇ ಕುತ್ಕೊಂಡು ನೀವು ಕಂಪ್ಲೀಟಾಗಿ ರಿವಿಷನ್ ಮಾಡಿಕೊಂಡ್ರೆ ಆಮೇಲೆ ಏನು ಓದಿರ್ತೀರಾ ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಅದು ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ನೀವು ಸುಮ್ಮನೆ ಕುತ್ಕೊಂಡು ಓದ್ತಾನೇ ಇತ್ತು ಅಂತಂದರೆ, ನೀವು ಆ ಟಾಪಿಕ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅದು ಮರ್ತೋಗೋ ಚಾನ್ಸಸ್ ಇರುತ್ತೆ. ನೀವು ಏನು ಓದಿದ್ದೀರಾ, ಒಂದು ರೂಮಲ್ಲಿ ಇರ್ತೀರಾ, ನಿಮಗೆ ನೀವೇ ಪಾಠ ಮಾಡ್ಕೊಳ್ಳಿ, ಅಥವಾ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ಗ್ರೂಪ್ ಸ್ಟಡೀಸ್ ಮಾಡಿ, ಸೊ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡಿ ಏನು ಟಾಪಿಕ್ ಇರುತ್ತೆ ಅದ್ರ ಮೇಲೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಮೆಮೊರಿನೂ ಚೆನ್ನಾಗಿರುತ್ತೆ. ಹಾಗೆಯೇ ವೀಕ್ಲಿ ರಿವಿಷನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಏನು ಕಾಮನ್ ಮಿಸ್ಟೇಕ್ಸು, ನೀವು ಒಬ್ಬರಲ್ಲ ಎಲ್ಲರೂ ಮಾಡ್ತಕ್ಕಂತಹ ಕಾಮನ್ ಮಿಸ್ಟೇಕ್ಸ್ ಇದು. ಏನು ಕಾಮನ್ ಮಿಸ್ಟೇಕ್ಸು? ಸೊ ಫುಲ್ಲು ಜೋಶಲ್ಲಿ ನೀವೇನು ಮಾಡ್ತೀರಾ, ಒಂದು ಟೈಮ್ ಟೇಬಲ್ನ ಹಾಕ್ಕೊತೀರಾ. ಸೊ ಇಷ್ಟು ಗಂಟೆಗೆ ಎದ್ದೇಳ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಓದ್ಕೊಳ್ತೀನಿ, ಒಂದು ದಿನಕ್ಕೆ ನಾನು ಇಷ್ಟೇ ಸಬ್ಜೆಕ್ಟ್ನ ಕವರ್ ಮಾಡ್ತೀನಿ, ಸೊ ಇಷ್ಟು ಅವರ್ ಕುತ್ಕೊಂಡು ಓದ್ತೀನಿ ಅಂತ ನೀವು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊತೀರಾ. ಬಟ್ ಅದು ಮ್ಯಾಕ್ಸಿಮಮ್ ಅಂತಂದರೆ ಒಂದು 3-4 ದಿನ ಫಾಲೋ ಮಾಡ್ತೀರಾ. ಓಕೆ, ಒಂದು ವಾರನೇ ನೀವು ಫಾಲೋ ಮಾಡ್ತೀರಾ, ಅದಾದಮೇಲೆ ನೀವು ಟೈಮ್ ಟೇಬಲ್ನ ಬಿಡ್ತೀರಾ, ಫಾಲೋ ಮಾಡೋದನ್ನೇ ಬಿಟ್ಬಿಡ್ತೀರಾ. ಸೊ ಇದು ನಾವು ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್. ಓಕೆ, ಇವತ್ತು ನಾನು 4-5 ಅವರ್ ಕುತ್ಕೊಂಡು ಓದಿದ್ದೀನಿ ಅಂತ ಅಂದ್ಬಿಟ್ಟು 2 ದಿನ ರೆಸ್ಟ್ ತೊಗೊಬಿಡೋದು, ಅದಾದಮೇಲೆ ಕಂಟಿನ್ಯೂ ಮಾಡೋದು. ಸೊ ಕನ್ಸಿಸ್ಟೆನ್ಸಿ ಮಿಸ್ ಆಗಿಬಿಡುತ್ತೆ ಅಲ್ವಾ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ರಿವಿಷನ್ ಮಾಡದೇ ಇರೋದು. ಸೊ ನೀವೇನು ಮಾಡ್ತೀರಾ ಅಂದರೆ ಕಂಟಿನ್ಯೂ ಆಗಿ ಒಂದು 10-12 ಅವರ್ಸ್ ಕುತ್ಕೊಂಡು ಓದಿರ್ತೀರಾ. ಓದ್ತಾ ನೀವು ರಿವಿಷನ್ ಮಾಡೋದ್ರ ಕಡೆ ಕಾನ್ಸಂಟ್ರೇಷನ್ನೇ ಮಾಡಲ್ಲ, ಲಾಸ್ಟಲ್ಲಿ ರಿವಿಷನ್ಗೆ ಇಟ್ಕೋತೀರಾ. ಆವಾಗ ನಿಮಗೆ ಬರ್ಡನ್ ಅಂತ ಅನಿಸುತ್ತೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ಡೈಲಿ ರಿವಿಷನ್ ಮಾಡೋಕ್ಕಾಗಿಲ್ಲ ಅಂದರೆ ವೀಕ್ಲಿ ಒನ್ಸ್ ರಿವಿಷನ್ ಮಾಡ್ಕೊಳ್ಳಿ. ಸೊ ಒಂದು ವಾರಕ್ಕೆ ನೀವು 10 ಚಾಪ್ಟರ್ಸ್ ಕವರ್ ಮಾಡಿರ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ರಿವಿಷನ್ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಓನ್ಲಿ ರೀಡಿಂಗ್, ನೋ ಪ್ರಾಕ್ಟೀಸ್. ಬರೀ ಓದ್ತಾನೆ ಇರ್ತೀರಾ, ಪ್ರಾಕ್ಟೀಸ್ ಮಾಡಲ್ಲ. ಸೊ ನೀವು ಎಕ್ಸ್ಪ್ಲೋರ್ ಮಾಡೋದ್ರಿಂದನೇ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನು ಓದಿರ್ತೀರಾ ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಅಥವಾ ಡಿಸ್ಕಸ್ ಮಾಡಿದಾಗ, ಒಬ್ಬರ ಹತ್ರ ಮಾತಾಡಿದಾಗ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ನಾವು ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ, ಆ ಟಾಪಿಕ್ ಬಗ್ಗೆ ಜಸ್ಟ್ ನಾವು ಮನಸ್ಸಲ್ಲೇ ಓದ್ಕೋತಿದ್ದೀವಿ ಅಂತಂದಾಗ ಅದು ಶಾರ್ಟ್ ಟೈಮ್ ಮೆಮೊರಿಯಲ್ಲಿ ಉಳ್ಕೊಬಿಡುತ್ತೆ. ಸೊ ಹಾಗಾಗಿ ಬರೀ ರೀಡ್ ಮಾಡೋದಲ್ಲ, ಅದ್ರ ಜೊತೆಗೆ ನಮಗೆ ಪ್ರಾಕ್ಟೀಸ್ ಕೂಡ ಬೇಕು. ಆಗಲೇ ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ನಮ್ಮನ್ನು. ನಾವು ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್, ಇದೆಲ್ಲರೂ ಮಾಡುವಂಥ ಕಾಮನ್ ಮಿಸ್ಟೇಕ್ಸು. 2 ದಿನ ಓದಿರ್ತೀವಿ, 4 ದಿನ ಓದಲ್ಲ, 5ನೇ ದಿನ ಇಟ್ಕೊತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಾವು ಏನು ಓದಿರ್ತೀವಿ ಅದು ನಮಗೆ ಅಷ್ಟಾಗಿ ನೆನಪಲ್ಲಿ ಕೂಡ ಇರೋದಿಲ್ಲ, ಮತ್ತೆ ಫಸ್ಟಿಂದ ಶುರು ಮಾಡಬೇಕಾಗತ್ತೆ. ಸೊ ಆ ಥರ ಮಾಡಬಾರ್ದು. ಡೈಲಿ 1 ಅವರ್, ಅಟ್ಲೀಸ್ಟ್ 1 ಅವರ್ ಟೈಮ್ ಮಾಡಿಕೊಂಡು ನಾವು 2 ಡೇಸ್ ಬ್ಯಾಕ್ ಏನು ಓದಿದ್ವಿ, ನಿನ್ನೆ ಏನು ಓದಿದ್ವಿ, ರಿವಿಷನ್ ಮಾಡೋಣ, ಅಟ್ಲೀಸ್ಟ್ ಪುಟ ತಿರುಗಿಸೋಣ, ಕಣ್ಣಾಡ್ಸೋಣ. ಸೊ ಅವಾಗಾದ್ರೂ ನಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗುತ್ತೆ. ಸೊ ಇದು ನಾವು ಎಲ್ಲರೂ ಮಾಡ್ತಕ್ಕಂತಹ ಒಂದು ಕಾಮನ್ ಮಿಸ್ಟೇಕ್ ಆಗಿರುತ್ತೆ. ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾವಾಗ ನೀವು ಒಂದು ವಾರ ಪೂರ್ತಿ ಏನು ಓದಿರ್ತೀರಾ ಅದನ್ನು ಸಂಡೇ ರಿವಿಷನ್ ಮಾಡ್ಕೊಳ್ಳಿ. ಫುಲ್ ರಿವಿಷನ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ದಿನ ಸ್ವಲ್ಪ ಓದಿದ್ರೇ ದೊಡ್ಡ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಟೀಚರ್ ಜಾಬ್ನ ಪಡ್ಕೊಳ್ಳೋದು ಇಂಪಾಸಿಬಲ್ ಅಂತ ಅಲ್ಲ, ಕನ್ಸಿಸ್ಟೆನ್ಸಿ ಪ್ಲಸ್ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಮನ್ ಆಗಿ ಏನು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀವಿ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ, ಸೊ ನಾವು ಏನೋ ಒಂದು ಇನ್ಫಾರ್ಮೇಷನ್ನ ನೋಡೋಕ್ಕೆ ಅಂತ ಫೋನ್ ಇಟ್ಕೊತೀವಿ, ಬಟ್ ಅದೇನಾಗುತ್ತೆ ಅಂತಂದರೆ 10 ನಿಮಿಷ ನೋಡಬೇಕಾಗಿರೋದನ್ನು 1 ಅವರು 2 ಅವರು, ಸೊ 3 ಅವರು ಹೀಗೆ ಹೋಗ್ತಾ ಇರುತ್ತೆ. ಸೊ ನಾವು ಏನು ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಮೇಲೆ ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೀವಿ, ಆ ಟೈಮ್ನ ನಾವು ಓದೋದ್ರ ಕಡೆ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋ ಡ್ರೀಮ್ ಜಾಬ್ನ ನೀವು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಆ್ಯಂಡ್ ತುಂಬ ಜನ ಟೆಲಿಗ್ರಾಮ್ ಚಾನಲ್ಸ್ ಆಗಿರ್ಬೋದು ಅಥವಾ ವಾಟ್ಸಪ್ಗಳ ಚಾನಲ್ಸ್ ಆಗಿರ್ಬೋದು, ಒಂದು 10-12 ಚಾನಲ್ನ ಫಾಲೋ ಮಾಡ್ತಿರ್ತೀರ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ, ಹಾಗೆಯೇ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡುವಂತಹ ಯಾವುದಾದ್ರೂ ಒಂದು ಟ್ರಸ್ಟೇಬಲ್ ಟೆಲಿಗ್ರಾಮ್ ಚಾನಲ್ ಆಗಲಿ ಅಥವಾ ವಾಟ್ಸಪ್ ಚಾನಲ್ ಆಗಲಿ ನೀವು ಫಾಲೋ ಮಾಡಿ. ಓಕೆ, ನನಗೆ ಇದರಿಂದ ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಿದೆ, ಇದು ಟ್ರಸ್ಟೇಬಲ್ ಅಂತ ಅನಿಸಿದ್ರೆ ನೀವು ಆ ಒಂದು ಚಾನಲ್ನ ಫಾಲೋ ಮಾಡಿ. ಸೊ ಏನೋ ಒಂದು ದಿನದಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ 1 ಅವರ್ 2 ಅವರ್ ನೀವು ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ ವಾಟ್ಸಪ್ ಆಗಲಿ ಸೋಷಿಯಲ್ ಮೀಡಿಯಾಗೆ ಎತ್ತಿಡಿ. ಅದು ತುಂಬ ಜಾಸ್ತಿ ಆಯಿತು, 2 ಅವರ್. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ.
ಸೊ ತುಂಬ ಜನಕ್ಕೆ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ತುಂಬ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಫೀಲ್ ಮಾಡ್ತೀರಾ. ಸೊ ನಿಮಗೆ ಯಾವುದು ಟಫೆಸ್ಟ್ ಸಬ್ಜೆಕ್ಟ್, ನಿಮಗೆ ಯಾವುದು ಡಿಫಿಕಲ್ಟ್ ಅಂತ ಅನಿಸುತ್ತೆ, ಟಾಪಿಕ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳ್ತೀನಿ ಅಂತ ಅನಿಸುತ್ತೆ. ಸೊ ಆ ಒಂದು ಸಬ್ಜೆಕ್ಟ್ಗಳಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ, ಜಾಸ್ತಿ ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ಆ್ಯಂಡ್ ಇನ್ನೂ ನೋಟಿಫಿಕೇಷನ್ನೇ ಆಗಿಲ್ಲ, ಏನಕ್ಕೆ ಇವಾಗಲೇ ವೀಡಿಯೋಸ್ ನೋಡಬೇಕು, ಯಾಕೆ ಇವಾಗಲೇ ಓದೋದಕ್ಕೆ ಶುರು ಮಾಡಬೇಕು ಅಂತ ನೀವು ಅನ್ಕೊತೀರಾ. ಡೆಫಿನೆಟ್ಲಿ ಆ ತಪ್ಪನ್ನ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಎಕ್ಸಾಮ್ನ, ಗೌರ್ಮೆಂಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ ಅಂದರೆ ನಮಗೆ ಲಕ್ಷಗಟ್ಟಲೆ ಟಾಪಿಕ್ಸ್ ಇದ್ದಾವೆ ಓದೋದಕ್ಕೆ, ಆಯಿತಾ. ಬಟ್ ಆ ಒಂದು ಲಕ್ಷಗಟ್ಟಲೆ ಟಾಪಿಕ್ನ ನೀವು ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಕೈಲಿ ಆಗಲ್ಲ. ಅದಕ್ಕೆ ಓದೋರು ಓದ್ತಾರೆ, ಏನು ನಿದ್ದೆ ಮಾಡೋದು ಬಿಟ್ಟು ಡೈಲಿ 14 to 15 hours ಕೂತ್ಕೊಂಡು ಓದ್ತಾರೆ. ಬಟ್ ಆ ಸ್ಟ್ರೆಸ್ನ ನೀವು ಅವಾಗ ತೊಗೋಬೇಡಿ. ಸೊ ಇವಾಗಲಿಂದನೇ ಡೈಲಿ ಒಂದು 3 to 4 hours ನೀವು ಡೈಲಿ ಓದ್ಕೋತಾ ಹೋದರೆ, ಏನು ಕ್ಲಾಸಸ್ನ ಕೇಳ್ತಾ ಹೋದರೆ, ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಆವಾಗ ನಿಮಗೆ ಏನು ಬರ್ಡನ್ ಅಂತ ಅನಿಸಲ್ಲ. ಸೊ ಅದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ, ಅಥವಾ ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ತೀವಿ. ಸೊ ನಾವು ಹಾರ್ಡ್ ವರ್ಕ್ ಮಾಡಬಾರ್ದು, ಅದರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು. ಸೊ ಹಾರ್ಡ್ ವರ್ಕ್ ಯಾವಾಗ ಆಗುತ್ತೆ ಗೊತ್ತಾ, ಎಕ್ಸಾಮ್ ಏನು ನೋಟಿಫಿಕೇಶನ್ ಆದಮೇಲೆ ನಾವು ಮಾಡ್ತೀವಲ್ವ, ದಿನಕ್ಕೆ ಒಂದು 10 ರಿಂದ 15 hour ಕುತ್ಕೊಂಡು ಓದೋದು, ದಟ್ ಇಸ್ ಕಾಲ್ಡ್ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಬೇಕು ಬೇಡ ಅಂತಲ್ಲ, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಸೊ ನಾವು ಓದ್ತೀವಿ ಅಂತ ಕೂತ್ಕೊಂಡು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೋಬಾರ್ದಲ್ವ. ಸೊ ಅದಕ್ಕೋಸ್ಕರ ಇವಾಗಿಂದನೇ ನೀವು ಓದೋದಕ್ಕೆ ಶುರು ಮಾಡಿ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಅಂತ ಅನಿಸುತ್ತೆ, ನಿಮ್ಗೆ ಯಾವ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಆಮೇಲೆ ಡೈಲಿ ಸೇಮ್ ಟೈಮ್ ಓದಿ. ಸೊ ಅವಾಗ ಅದೇನಾಗುತ್ತೆ, ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಅಂದರೆ ಇವಾಗ 7 ಗಂಟೆಗೆ ನೀವು ಕೂತ್ಕೊಂಡು ಓದೋದಕ್ಕೆ ಶುರು ಮಾಡ್ತೀರಾ, ಒಂದಿನ 7 ಗಂಟೆಗೆ ಶುರು ಮಾಡ್ತೀರಾ, ನಾಳೆ ದಿನ ಓದೋದೇ ಇಲ್ಲ, ಆಚೆ ದಿನ ಮತ್ತೆ ಕೂತ್ಕೋತೀರಾ. ಸೊ ಅದೇನಾಗುತ್ತೆ ಅಂತಂದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಸೊ ನೀವು ಇವತ್ತು ಏನು 7 ಗಂಟೆ ಕೂತ್ಕೊಂಡು ಓದಿದ್ದೀರಾ, ಇನ್ನು ಒಂದು ವಾರ ತನಕನೂ ಹಾಗೆ ಮಾಡ್ತಾ ಬಂದರೆ ನಿಮಗೆ ಅದು ಹ್ಯಾಬಿಟಾಗಿ ಬಿಲ್ಡ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಗೆ 7 ಗಂಟೆಗೆ ಬೇರೆ ಯಾವುದು ಕೆಲಸ ಮಾಡೋಕ್ಕೆ ಆಗಲ್ಲ, ನೀವು ಏನು ಕೆಲಸ ಮಾಡ್ತಾ ಇರ್ತೀರಾ, ಓದ್ತಾನೆ ಇರ್ತೀರಲ್ವ. ಸೊ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಹ್ಯಾಬಿಟ್ ಅಂತ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇದೊಂದು ಸಕ್ಸಸ್ ಕೀ ಅಂತ ಅನ್ಕೋಬೋದು. ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ನಿಮ್ಮ ಹೆಲ್ತ್ ಬಗ್ಗೆ ಏನು ಇಗ್ನೋರ್ ಮಾಡಬೇಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.